ಈ 5 ಕೆಲಸಗಳನ್ನ ಮಾಡ್ತಿದ್ರೆ ಇವತ್ತೇ ನಿಲ್ಲಿಸ್ಬಿಡಿ. ಇವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ, ಸಮಾಜದಲ್ಲಿ ನಿಮ್ಮ ಮರ್ಯಾದೆಯನ್ನ ಕಡಿಮೆ ಮಾಡ್ತವೆ. ನಂಬರ್ 1, ಜಡ್ಜ್ಮೆಂಟಲ್. ಜಡ್ಜ್ಮೆಂಟಲ್ ಅಂದ್ರೇನು? ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಆ ವ್ಯಕ್ತಿ ಇರೋದೇ ಹೀಗೆ ಅಂತ ಡಿಸೈಡ್ ಮಾಡೋದು. ನೀವು ಹೊಸ ವ್ಯಕ್ತಿಗಳ ಬಗ್ಗೆ ಬೇಗ ಜಡ್ಜ್ಮೆಂಟ್ ಬಂದ್ರೆ ನಿಮ್ಮ ವರ್ತನೆಯಲ್ಲಿ ಆ ಭಾವನೆ ಕಾಣಿಸುತ್ತೆ. ಯಾವಾಗ ನೀವು ಬ್ಲಾಕ್ ಆಗಿದ್ದೀರಾ ಅನ್ನೋದು ಇಂಡೈರೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗ್ತದೆ, ಅವರ ಕಣ್ಣಲ್ಲಿ ನಿಮ್ಮ ಮರ್ಯಾದೆ ಕಡಿಮೆ ಆಗ್ತದೆ. ಸೆಕೆಂಡ್ 1, ಬ್ಲೇಮಿಂಗ್ ಆರ್ ಕಂಪ್ಲೇನಿಂಗ್. ವ್ಯಕ್ತಿಗಳ ಬಗ್ಗೆ ಆಗ್ಲಿ ಅಥವಾ ಪರಿಸ್ಥಿತಿಯ ಬಗ್ಗೆ ಆಗ್ಲಿ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇದ್ರೆ ನೀವು ಯೂನಿವರ್ಸ್ ಏನ್ ಹೇಳ್ತೀರಾ ಅಂದ್ರೆ, ನಾನು ಹೊಸದನ್ನ ಇಷ್ಟಪಡಲ್ಲ, ಬೆಳೆಯೋಕೆ ಇಷ್ಟಪಡಲ್ಲ, ಸೊ ನಾನು ಇದ್ದದ್ರಲ್ಲೇ ಇರ್ತೀನಿ. ಐ ಡೋಂಟ್ ವಾಂಟ್ ಮೋರ್, ಸೊ ಡೋಂಟ್ ಗಿವ್ ಎನಿಥಿಂಗ್ ಮೋರ್. ಯಾಕಂದ್ರೆ ಬೆಳವಣಿಗೆ ಬದಲಾವಣೆಯನ್ನ ಕೇಳುತ್ತೆ. ನೀವು ಬದಲಾಗೋಕ್ ರೆಡಿ ಇಲ್ಲದೆ ಇದ್ದಾಗ ನೀವು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀರಾ. ಇದರಿಂದಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗ್ತದೆ. ಯಾವಾಗ ನೀವು ಬೆಳವಣಿಗೆ ಆಗೋದಿಲ್ವೋ ನಿಮ್ಮ ಮರ್ಯಾದೆ ಕೂಡ ಕಡಿಮೆ ಆಗ್ತಾ ಬರ್ತದೆ. ನಂಬರ್ 3, ವಿಕ್ಟಿಮ್ ಮೈಂಡ್ ಸೆಟ್. ವಿಕ್ಟಿಮ್ ಮೈಂಡ್ ಸೆಟ್ ಅಂದ್ರೇನು? ನನ್ ಜೊತೆ ಯಾವಾಗ್ಲೂ ಕೆಟ್ಟದ್ದೇ ಆಗತ್ತೆ, ನನ್ನ ಜೀವನದಲ್ಲಿ ಬರುವಂತಹ ವ್ಯಕ್ತಿಗಳೆಲ್ಲರೂ ಕೆಟ್ಟವ್ರೆ, ನನಗೆ ಯಾಕೆ ಹೀಗೆ ಆಗತ್ತೆ ಅನ್ನೋ ಒಂದು ಮನೋಭಾವನ ವಿಕ್ಟಿಮ್ ಮೈಂಡ್ ಸೆಟ್ ಅಂತ ಕರಿತೀವಿ. ಇದ್ರಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದೀರಾ ನಾನು ವೀಕ್ ಅಂತ ಹೇಳಿ. ನಾನು ಕೆಟ್ಟವಲ್ಲ ಅಂತ ಅಂದ್ರೆ ನಾನು ನೋಡುವಂತಹ ದೃಷ್ಟಿ ಬದಲಾಗ್ತದೆ ವ್ಯಕ್ತಿಗಳನ್ನ. ಅದೆಂಥ ವ್ಯಕ್ತಿಗಳೇ ಬರಲಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಮನೋಭಾವ ಇರ್ತದೆ. ಆದ್ರೆ ಯಾವಾಗ ವಿಕ್ಟಿಮ್ ಮೈಂಡ್ ಸೆಟ್ ಇರುತ್ತೆ, ನನ್ನ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಅನ್ನೋ ಮನೋಭಾವ ಇರ್ತದೆ. ಇದರಿಂದಾಗಿ ಏನ್ ಮಾಡ್ತದೆ ಅಂದ್ರೆ, ಯೂನಿವರ್ಸ್ ನೀವು ಬ್ಲಾಕ್ ಆಗಿದ್ದೀರಾ ಅಂತ ಹೇಳಿ ಯಾವುದೇ ಹೊಸ ಅಪಾರ್ಚುನಿಟೀಸ್ ಅನ್ನ ನಿಮ್ ಹತ್ರ ತರೋಕ್ ಹೋಗಲ್ಲ. ಯಾವಾಗ ಬೆಳವಣಿಗೆ ಇಲ್ಲ, ಮರ್ಯಾದೆನೂ ಕೂಡ ಇಲ್ಲ. 4th 1, ಟಾಕಿಂಗ್ ಟೂ ಮಚ್. ನೀವು ನೋಡಿರ್ಬೋದು, ಯಾವ ವ್ಯಕ್ತಿಗಳು ಹೆಚ್ಚಾಗಿ ಮಾತಾಡ್ತಾರೋ ಆ ವ್ಯಕ್ತಿಗಳಿಗೆ ಮರ್ಯಾದೆ ಜಾಸ್ತಿ ಇರಲ್ಲ. ಬಿಕಾಸ್ ಹೆಚ್ಚಿಗೆ ಮಾತಾಡಿದ ಹಾಗೆ ನಿಮ್ಮ ಎನರ್ಜಿ ಹೆಚ್ಚಾಗಿ ವೇಸ್ಟ್ ಆಗ್ತಾ ಹೋಗ್ತದೆ. ಸೊ ಇನ್ಸ್ಟೆಡ್ ಆಫ್ ಗ್ಲೋಯಿಂಗ್, you lose your glow and people think that they are only talkative, they can't do anything. ಸೊ ನೀವು ನೋಡಿರ್ಬೋದು, ಯಾವ ವ್ಯಕ್ತಿ ಹೆಚ್ಚಾಗಿ ಮಾತಾಡ್ತಾರೋ ಅವ್ರ ಎನರ್ಜಿ ಎಲ್ಲ ಮಾತಾಡೋದ್ರಲ್ಲಿ ಹೋಗ್ತದೆ. ಬೇರೆ ಕೆಲಸಗಳಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರ ಹತ್ರ ಎನರ್ಜಿ ಇರಲ್ಲ. ಸೊ ಯಾವಾಗ ಎನರ್ಜಿ ಮಾತಾಡೋದ್ರಲ್ಲಿ ವೇಸ್ಟ್ ಆಗ್ತದೋ, ಬೇರೆ ಕೆಲಸಗಳಲ್ಲಿ ಇರಲ್ವೋ, ಅವಾಗ ಜನ ಅನ್ಕೊಳ್ತಾರೆ ಇವ್ರದ್ದು ಬರೀ ಮಾತಷ್ಟೇ, ಕೆಲಸ ಇಲ್ಲ ಅಂತ ಹೇಳಿ. ಸೊ ಇದು ಕೂಡ ನಿಮ್ಮ ಮರ್ಯಾದೆ ಕಡಿಮೆ ಮಾಡೋದ್ರಲ್ಲಿ ಕೆಲಸ ಮಾಡ್ತದೆ. 5th 1, ಬ್ಲೇಮಿಂಗ್ ಅಬೌಟ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋದು. ಬ್ರೂಸ್ಲಿ ಅವ್ರು ಹೇಳ್ತಾರೆ ಒಂದು ಇಂಟರ್ವ್ಯೂ ನಲ್ಲಿ, ಹುಡುಗಾಟಕ್ಕೂ ಕೂಡ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡಬೇಡಿ. ಯಾಕಂದ್ರೆ ವರ್ಡ್ಸ್ ಹ್ಯಾವ್ ಎನರ್ಜಿ. ಶಬ್ದಗಳಿಗೂ ಕೂಡ ಶಕ್ತಿ ಇರುತ್ತಂತೆ. ನಾವು ಯಾವ ಮಾತುಗಳನ್ನ ಪದೇ ಪದೇ ಆಡ್ತೀವಿ ಅದೇ ನಾವು ಆಗ್ಬಿಡ್ತೀವಿ ಅಂತ. ನೀವು ನೋಡಿರ್ಬೋದು, ಕೆಲವೊಂದಿಷ್ಟು ಜನ ಹೇಳ್ತಾರೆ ನಾನು ಇರೋದೇ ಹೀಗೆ, ನಾನು ಬದಲಾಗಲ್ಲ ಅಂದಾಗ ಅವರಿಗೆ ಬದಲಾವಣೆಗೆ ಅವಕಾಶನೇ ಮಾಡ್ಕೊಡೋದಂತೆ. ಹಾಗೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ನಾನ್ ರಾಕ್ಷಸಿ ಇದ್ದ ಹಾಗೆ, ಸಿಟ್ಟು ಬಂದ್ಬಿಟ್ರೆ ನಾನು ಮನುಷ್ಯರೇ ಅಲ್ಲ ಅಂತ ಹೇಳಿ. ಅವ್ರಲ್ಲಿ ನೋಡಿರ್ಬೋದು, ಸಿಟ್ಟು ಬಂದಾಗ ರೌದ್ರಾವತಾರ ಇರುತ್ತೆ. ದಿಸ್ ಇಸ್ ಬಿಕಾಸ್ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾರೆ ನಾನು ರಾಕ್ಷಸಿ ಅವತಾರ ಅಂತ ಹೇಳಿ. ಸೊ ಇದರಿಂದಾಗಿ ಏನಾಗ್ತದೆ ಅಂದ್ರೆ, ನೀವೇ ನಿಮ್ಮನ್ನ ವ್ಯಾಲ್ಯೂ ಮಾಡ್ತಿಲ್ಲ ಅಂತಂದ್ರೆ ಜನರು ನಿಮ್ಮನ್ನು ಕೂಡ ವ್ಯಾಲ್ಯೂ ಮಾಡಲ್ಲ. ಸೊ ಯಾವಾಗ್ಲೂ ನೀವು ರೆಸ್ಪೆಕ್ಟ್ ಅನ್ನ ಪಡ್ಕೋಬೇಕು ಅಂದ್ರೆ, ಫಸ್ಟ್ ಯು ರೆಸ್ಪೆಕ್ಟ್ ಯುವರ್ ವ್ಯಾಲ್ಯೂಸ್, ಯುವರ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸ್ಪೆಕ್ಟ್ ಅನ್ನ ಹೇಗೆ ಪಡ್ಕೋಬೇಕು ಅನ್ನೋ ವಿಧಾನಗಳನ್ನ ತಿಳಿಸ್ಕೊಡ್ತೀನಿ. ಡೋಂಟ್ ಮಿಸ್ ಇಟ್. ಓಕೆ, ಬೈ, ಟೇಕ್ ಕೇರ್.